ಸಹಕಾರ ಸಂಘ ನೂತನ ಕಟ್ಟಡ ಉದ್ಘಾಟನೆಗೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು, ನೆಚ್ಚಿನ ನಾಯಕರು ಆದಂತಹ ಸಮೃದ್ಧಿ ಮಂಜಣ್ಣವರೇ, ಅದೇ ಥರ ನಮ್ಮ ತಾಲೂಕಿನಲ್ಲಿ ಇವತ್ತಿನ ದಿನ ಎಲ್ಲಿ ನೋಡಿದ್ರು ಹೊಸ ಬಿಲ್ಡಿಂಗ್ಗಳು ಓಪನ್ ಆಗ್ತಾಯಿದೆ, ಡೈರಿ. ಅದಕ್ಕೆಲ್ಲ ಕಾರಣ ನೀವು ಕೂಡ. ಯಾಕೆಂದರೆ ಒಂದು ಓಟು, ಒಂದು ಮತ ನಾವು ಹಾಕುವಾಗ ಒಂದು ಆರಿಸಿ ನಾವು ಏನು ಯೋಚನೆ ಮಾಡಿ ಹಾಕ್ತೀವೋ ಅದು ಇದಕ್ಕೆಲ್ಲ ಉದಾಹರಣೆ ಆಗ್ತದೆ. ಇವತ್ತು ಆವತ್ತಿನ ದಿನ ನೀವೆಲ್ಲ ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತಿನ ದಿನ ತಾಲೂಕಿನಲ್ಲಿ ಸುಮಾರು ಬಿಲ್ಡಿಂಗ್ಗಳು, ಸುಮಾರು ಡೈರಿಗಳು ನಮ್ಮ ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಕ್ಕಂಥ ಕಾಡಿನಲ್ಲಿ ನಾಗರಾಜಣ್ಣವರೇ, ಡೆಕ್ಕನ್ ಸೀನನ್ನವರೇ, ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂತಹ ಸಾಮೇಗೌಡರನ್ನವರೇ ಮತ್ತು ಡಾಕ್ಟರ್ CN ಪ್ರಕಾಶ್ ಅಣ್ಣವರೇ, ಇದೇ ಗ್ರಾಮದ ಡೈರಿ ಅಧ್ಯಕ್ಷರಾದಂಥ ಸುಬ್ಬಣ್ಣವರೇ, ಮತ್ತು ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಘುಪತಿ ರೆಡ್ಡಿ ಅಣ್ಣವರೇ, ಸತ್ಯಣ್ಣವರೇ, ಶ್ರೀನಾಥ್ ಅವರೇ, ವರ್ಧನ್ ಅವರೇ, ಸೀನನ್ನವರೇ, ಲಕ್ಷ್ಮಣಣ್ಣನವರೇ, ಸುಬ್ರಹ್ಮಣ್ಯವರೇ, ನಾಗಣ್ಣವರೇ, ಸೀನನ್ ತಮ್ಮನಾದಂಥ ಸೋಮಣ್ಣವರೇ, ಅಧ್ಯಕ್ಷರ ಶೋಭಾ ಸುಧಾಕರ್ ಅವರೇ, ವಿಕ್ರಮಣ್ಣವರೇ. ಯಾಕೆಂದರೆ ಸತ್ಯನ ಎಲ್ಲರ ಹೆಸರು ಹೇಳಿದ್ರು, ನಾನು ಒಬ್ಬರ ಹೆಸರು ಬಿಟ್ಟರು ಯಾಕಪ್ಪ ನನ್ನ ಹೆಸರು ಹೇಳಿಲ್ಲ ಅಂದ್ಕೊತಾರೆ ಈ ಊರಿನ ಗ್ರಾಮಸ್ಥರೇ. ಮುಖ್ಯವಾಗಿ ಉಪ್ಪರಳ್ಳಿ ಗ್ರಾಮ ಅಭಿವೃದ್ಧಿಯಲ್ಲಿ ಮುಂದೆ ಇದೆ ಅನಿಸ್ತದೆ. ಯಾಕೆಂದರೆ ಊರುಗಳಲ್ಲಿ ಓಡಾಡಿದ್ದೀನಿ, ನಾನು ಮನೆಗೂ ಓಡಾಡಿದ್ದೀನಿ. ಊರುಗಳಲ್ಲಿ ರೋಡುಗಳು ತುಂಬ ಚೆನ್ನಾಗಿದೆ. ಮೊನ್ನೆ ತಾನೇ ಒಂದು ದೇವಸ್ಥಾನ ಉದ್ಘಾಟನೆ ಕೂಡ ಆಯಿತು. ಅದೇ ಥರ ಒಂದು ಶಾಲೆ, ಹೊಸ ಕಟ್ಟಡಗಳು ಕೂಡ ಉದ್ಘಾಟನೆ ಆಯಿತು. ಈಗ ಈ ಹಾಲು ಡೈರಿಯ ಉದ್ಘಾಟನೆ ಕೂಡ ಆಗ್ತಾಯಿದೆ. ಇದೇ ಥರ ತಾಲೂಕಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಅಭಿವೃದ್ಧಿ ಆದರೆ ತಾಲೂಕೆ ಅಭಿವೃದ್ಧಿ ಹೊಂದುತ್ತೆ. ಇದಕ್ಕೆಲ್ಲ ಕಾರಣಕರ್ತರು ನೋಡಿ, ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತಂತ ನಾಗರಾಜನ ಹತ್ರ ಒಂದು ಟೀಮ್ ಬಂದರೆ ಅಲ್ಲಿನ ಒಂದು ಟೀಮು ಮತ್ತೆ ನಮ್ಮ ಸಮೃದ್ಧಿ ಮಂಜಣ್ಣ ಹತ್ರ ನಾಗರಾಜನ್ ಅವರು ಅಲ್ಲಿ ಕನೆಕ್ಷನ್ ಕೊಟ್ಬಿಟ್ಟು, ಅಪ್ಪ ಇಂಥ ಜಾಗದಲ್ಲಿ ಒಂದು ಬಿಲ್ಡಿಂಗ್ ಓಪನ್ ಆಗ್ತಾ ಇದೆ, ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ತುಂಬ ಕಷ್ಟಪಡ್ತಾ ಇದ್ದಾರೆ, ನಿಮ್ಮ ಸಹಾಯ ಬೇಕು ಅಂತಂದರೆ ಅವರು ನೆರವಾಗ್ತಾ ಇದ್ದಾರೆ. ಇವರಿಬ್ಬರ ಸಹಾಯದಿಂದನೂ, ನಮ್ಮ ನಾಯಕರೆಲ್ಲರ ಸಹಾಯದಿಂದನೂ ಇವತ್ತು ತಾಲೂಕು ಒಂದು ಮಟ್ಟಕ್ಕೆ ಹೋಗ್ತಾ ಇದೆ. ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲೇ ವ್ಯವಸಾಯದಲ್ಲಿ ಒಂದು ಮಾವು, ಹೈನುಗಾರಿಕೆ ಮತ್ತು ರೇಷ್ಮೆ ಇವಾಗಿಲ್ಲ, ಕಡಿಮೆ ಆಗಿದೆ. ಮೇಯ್ನು ನಮಗೆ ಈ ಹೈನುಗಾರಿಕೆ, ಹಾಲು. ಯಾಕೆಂದರೆ ಒಂದು ಊರಲ್ಲಿ 100% ಅಲ್ಲಿ 70% ಹಾಲು ಉತ್ಪಾದಕರಿದ್ದಾರೆ. ಹೈನುಗಾರಿಕೆ, ಈ ಹೈನುಗಾರಿಕೆಯಲ್ಲಿ ತುಂಬ ಜನ ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ನಾಯಕರು ಸಮೃದ್ಧಿ ಮಂಜಣ್ಣವ್ರು ಹೇಳ್ತಾ ಇರ್ತಾರೆ, ಡೈರಿ ವಿಚಾರದಲ್ಲಿ, ಊರ ಮಧ್ಯದಲ್ಲಿ, ಶಾಲೆ ವಿಚಾರದಲ್ಲಿ ರಾಜಕೀಯಗಳು ಮಾಡಬಾರ್ದು ಅಂತ. ದಯವಿಟ್ಟು ನೀವೆಲ್ಲರೂ ರಾಜಕೀಯ ಇಲ್ಲಿ ಮಾಡದಿರಾ, ನೀವು ಮುಂದಕ್ಕೆ ಬೇರೆಯವರಿಗೆ ತೊಂದರೆ ಕೊಡದಿರಾ ಇಂಥ ಸಂಘಗಳನ್ನು ಅಭಿವೃದ್ಧಿ ಮಾಡ್ತಾ ನೀವೆಲ್ಲ ಮುಂದೆ ಹೋಗಬೇಕು ಅಂತ ತಮ್ಮಲ್ಲಿ ಕೋರುತ್ತಾ ಈ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನಾನು 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.